ವಾಲ್ಮೀಕಿ ನಿಗಮದ ಕೇಸ್ಗೆ ಸಂಬಂಧಪಟ್ಟಂತೆ ಎಸ್ಐಟಿ ಈಗಾಗಲೇ ತನಿಖೆಯನ್ನು ಮಾಡ್ತಾ ಇದೆ. 5 ಕೋಟಿ ಮೀರಿದೆ ಅಂತ ಇಡಿ ತನಿಖೆ ಮಾಡ್ತಾ ಇದೆ ಅಷ್ಟೇ. ಇಲ್ಲಿ 5 ಕೋಟಿ ಒಳಗಡೆ ವ್ಯಾಪ್ತಿ ಇದ್ದಾಗ ಅದು ಇಡಿಗೆ ಬರಲ್ಲ. ಒಂದು ಹಗರಣ 5 ಕೋಟಿ ವ್ಯಾಪ್ತಿಯನ್ನು ಮೀರಿದಾಗ ಸಹಜವಾಗಿ ಇಡಿ ತನಿಖೆಯನ್ನು ಮಾಡುತ್ತೆ. ದೇಶಾದ್ಯಂತ 5 ಕೋಟಿ ಮೀರಿರೋ ಕಡೆ ಎಲ್ಲ ಇದೇ ಇಡಿ ಕಡೆಯಿಂದ ತನಿಖೆ ಮಾಡಿದ್ದಿದ್ರೆ ಅದು ಬೇರೆ ಕಥೆಯಪ್ಪ. ರಾಜಕೀಯ ಪ್ರೇರಿತ ಅಂತ ನಾನು ಹೇಳಕ್ಕೆ ಹೋಗ್ತಾ ಇರಲಿಲ್ಲ. 5 ಕೋಟಿ ಮೀರಿರೋ ಎಲ್ಲೆಲ್ಲಿ ದೇಶಾದ್ಯಂತ ತನಿಖೆ ನಡೆದಿದೆ? ಎಲ್ಲೂ ಆಗಿಲ್ವಲ್ಲ. ಇಲ್ಲಿ ಮಾತ್ರ ಮಾಡ್ತಿದ್ದಾರೆ ಅಂದರೆ ಅದಕ್ಕೆ ನಾವು ಹೇಳ್ತಿರೋದು ರಾಜಕೀಯ ಪ್ರೇರಿತ ಅಂತ ಹೇಳಿ ಸಚಿವ MC ಸುಧಾಕರ್ ಮಾತಾಡಿದ್ದಾರೆ. ಇಡಿ ತನಿಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲೆಕ್ಟ್ರೋಲ್ ಬಾಂಡ್ ಬಗ್ಗೆ ಯಾಕಪ್ಪ ಯಾರು ತನಿಖೆ ಮಾಡ್ತಾ ಇಲ್ಲ? ದೊಡ್ಡ ತನಿಖೆ ನಡಿಬೇಕಲ್ವೇ? ಸರ್ಕಾರ ಮಾಡಿದ್ರಾ? ಇಡಿ ಮಾಡಿದ್ರಾ? ಸುಪ್ರೀಂ ಕೋರ್ಟ್ SIT ಆರ್ಡರ್ ಮಾಡಿದೆ, ಅದು ಬೇರೆ. ಇಡಿಯಾಗಿ ಇಡಿ ಬಂದು ಮಾಡ್ತೇನ್ರಪ್ಪ. ಸಾವಿರಾರು ಕೋಟಿ ಹಗರಣ, ಅದು ಲಕ್ಷಾಂತರ ಕೋಟಿಗಳು ಆಗಿರಬಹುದು. ಅದರಲ್ಲಿ ಹಗರಣ ತನಿಖೆ ಮಾಡಿದ್ರೇನ್ರಪ್ಪ? ಮಾಡಿಲ್ಲ ತಾನೆ. 5 ಕೋಟಿ ಮೀರಿದಾಗ ಅದರ ವ್ಯಾಪ್ತಿ ಇದೆ ಅಂಥೇಳಿ ತಾನು ಆಳ್ವಿಕೆಯಲ್ಲಿಲ್ಲದ ಬೇರೆ ರಾಜ್ಯಗಳಲ್ಲಿ ಇವರು ತನಿಖೆ ಮಾಡ್ತಾರಲ್ಲ, ಇದೆಲ್ಲ ಕಡೆಗೆ ಅಪ್ಲೈ ಆಗಬೇಕಾಗಿತ್ತಲ್ವಾ? BJP ಇಡಿಯನ್ನು ಬಳಸಿಕೊಳ್ತಾ ಇದೆ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ MC ಸುಧಾಕರ್. ಅವರ ವಿಚಾರದಲ್ಲಿ ಈಗಾಗಲೇ ರಾಜ್ಯ ಸರ್ಕಾರ ಸ್ಪೆಷಲ್ ಇನ್ವೆಸ್ಟಿಗೇಟಿಂಗ್ ಟೀಮನ್ನು SIT ಮಾಡಿ ತನಿಖೆಯನ್ನು ಮಾಡಿದರು. ನೈತಿಕ ಹೊಣೆಗಾರಿಕೆಯನ್ನು ಹೊತ್ಕೊಂಡು ಅವರು ಸಂಪುಟದಿಂದ ನಿರ್ಗಮಿಸಿದ್ರು, ರಾಜೀನಾಮೆಯನ್ನು ಸಲ್ಲಿಸಿದರು. ಇದು ಹೈದರಾಬಾದ್ಗೆ ಹಣ ವರ್ಗಾವಣೆ ಆಗಿದೆ ಅಂತಕ್ಕಂಥ ಒಂದು ಕಾರಣದಿಂದ ಇಂಟರ್ಸ್ಟೇಟ್ ಇಶ್ಯೂ ಆಗಿರೋದ್ರಿಂದ ಎಕನಾಮಿಕ್ ಅಫೆನ್ಸ್ ಅಂತಕ್ಕಂಥ ನಿಟ್ಟಿನಲ್ಲಿ 5 ಕೋಟಿಗಿಂತ ಮೀರಿ ಇದೆ ಅಂತಕ್ಕಂಥ ಕಾರಣದಿಂದ ಇವತ್ತು ಇಡಿ ಪ್ರವೇಶ ಆಗಿದೆ ಅಂತಕ್ಕಂಥ ಹೇಳಿಕೆಗಳು ಮತ್ತು ಸುದ್ದಿಗಳನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಬಹುಶಃ ನಾನು ಈ ಸಂದರ್ಭದಲ್ಲಿ ಹೇಳುವಂಥದ್ದು, ಇವತ್ತು ಇಡಿ ಮುಕ್ತವಾಗಿದೆ. ಅವರು ತನಿಖೆ ಮಾಡೋದಕ್ಕೆ ಯಾರೂ ಇದರಲ್ಲಿ ಅಡ್ಡಿಪಡಿಸೋದಿಲ್ಲ. ಅರೆಸ್ಟ್ ಮಾಡಿದ್ದಾರೆ, ಮತ್ತೊಂದು ಮಾಡಿದ್ದಾರೆ ಅನ್ನತಕ್ಕಂಥದ್ದು ತಮಗೆ ಗೊತ್ತಿದೆ. ಇವತ್ತು ಎಲ್ಲ ರೀತಿ ದೇಶದಲ್ಲಿ ಎಲ್ಲ ರೀತಿ ಪ್ರಕರಣಗಳನ್ನು ಇದೇ ರೀತಿಯಾದಂಥ ದೃಷ್ಟಿಕೋನದಲ್ಲಿ ನೋಡಿದರೆ ನಾವು ಯಾರೂ ಇದನ್ನು ರಾಜಕೀಯ ಪ್ರೇರಿತ ಅಂತ ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಆದರೆ ಇವತ್ತು ಏನು ಸುಪ್ರೀಂ ಕೋರ್ಟೇ ಇವತ್ತು ಎಲೆಕ್ಟ್ರಲ್ ಬಾಂಡ್ಸ್ ಬಗ್ಗೆ ಭಾಳ ದೊಡ್ಡ ಮಟ್ಟದಲ್ಲಿ ತನ್ನ ಒಂದು ಅಬ್ಸರ್ವೇಷನನ್ನು ಮಾಡಿತ್ತು, ಅಂಥದ್ದನ್ನು ಇವತ್ತು ಮರೆಮಾಚಿ ಇವತ್ತು ಭಾಳಷ್ಟು ಏನು ಸಂಸ್ಥೆಗಳು ಅವರ ಆದಾಯನೇ ಇಲ್ಲ ಅಂಥವರ ಸಂಸ್ಥೆಗಳು ಎಷ್ಟು ಹಣ ಕೊಟ್ಟಿದ್ದಾರೆ ಎಲೆಕ್ಟ್ರಲ್ ಬಾಂಡ್ ರೂಪದಲ್ಲಿ, ಅದರ ಡಿಸ್ಕ್ಲೋಸರ್ ಆಗಿದ್ದಂಥ ಸಂದರ್ಭದಲ್ಲಿ ಯಾಕೆ ಅದನ್ನು ಈ ದೊಡ್ಡ ಜಾರಿ ನಿರ್ದೇಶನಾಲಯಗಳು ಅದ್ರ ಬಗ್ಗೆ ಯಾಕೆ ತನಿಖೆ ಮಾಡಲಿಲ್ಲ ಸ್ವಯಂ ಪ್ರೇರಿತವಾಗಿ? ನಾಗೇಂದ್ರ ಅವರ ವಿಚಾರದಲ್ಲಿ ಈಗಾಗಲೇ ರಾಜ್ಯ ಸರ್ಕಾರ ಸ್ಪೆಷಲ್ ಇನ್ವೆಸ್ಟಿಗೇಟಿಂಗ್ ಟೀಮನ್ನು SIT ಮಾಡಿ ತನಿಖೆಯನ್ನು ಮಾಡಿದರು. ನೈತಿಕ ಹೊಣೆಗಾರಿಕೆಯನ್ನು ಹೊತ್ಕೊಂಡು ಅವರು ಸಂಪುಟದಿಂದ ನಿರ್ಗಮಿಸಿದ್ರು, ರಾಜೀನಾಮೆಯನ್ನು ಸಲ್ಲಿಸಿದರು. ಇದು ಹೈದರಾಬಾದ್ಗೆ ಹಣ ವರ್ಗಾವಣೆ ಆಗಿದೆ ಅಂತಕ್ಕಂಥ ಒಂದು ಕಾರಣದಿಂದ ಇಂಟರ್ಸ್ಟೇಟ್ ಇಶ್ಯೂ ಆಗಿರೋದ್ರಿಂದ ಎಕನಾಮಿಕ್ ಅಫೆನ್ಸ್ ಅಂತಕ್ಕಂಥ ನಿಟ್ಟಿನಲ್ಲಿ 5 ಕೋಟಿಗಿಂತ ಮೀರಿ ಇದೆ ಅಂತಕ್ಕಂಥ ಕಾರಣದಿಂದ ಇವತ್ತು ಇಡಿ ಪ್ರವೇಶ ಆಗಿದೆ.